गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಒಬ್ಬ ಪಂಜಾಬಿನ ಜಿಜ್ಞಾಸು ಗರೀಬ್ ದಾಸರ ಬಳಿ ಹೋಗಿದ್ದರು. ಗರೀಬ್ ದಾಸ್ ಮಹಾರಾಜರು ಆ ಪರಮಾತ್ಮನಿಂದ ಪರಿಚಿತ ಕಬೀರರ ಮಹಿಮೆಯಿಂದ ಪರಿಚಿತರಾಗಿದ್ದರು. ಅವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದರು, ಸತ್ಯಖಂಡವನ್ನು ನೋಡಿದ್ದರು. ಆ ಜಿಜ್ಞಾಸುವಿನ ಹೆಸರಾಗಿತ್ತು ಝೂಮಕ್ರಾ ರಾಮರಾಯ್, ಉರುಫ್ ಝೂಮಕ್ರಾ ಆಗಿತ್ತು. ಹಾಗಂತೂ ಅವರು ರಾಮರಾಯ್ ಪಂಜಾಬಿನ ಸರ್ದಾರ್ ಆಗಿದ್ದರು. ಲುಧಿಯಾನದ ಬಳಿ ವಾಸಿಯರೆಂಬ ಊರಿದೆ, ಅಲ್ಲಿ ವಾಸವಾಗಿದ್ದವರು ಅವರು. ಅವನಿಗೆ ತಿಳಿದಿತ್ತು ಒಬ್ಬ ಸಂತನಿದ್ದಾನೆ, ಅವರು ಬಹಳ ಒಳ್ಳೆಯ ಅಮೃತವಾಣಿಯನ್ನು ಅವರು ಬರೆದಿದ್ದಾರೆ. ಅಲ್ಲಿಗೆ ಬಂದನು. ಆಗ ಗರೀಬ್ ದಾಸ್ ಸಾಹೇಬರು ಅವರಿಗೆ ಜ್ಞಾನ ತಿಳಿಸಿದರು. ಆಗ ಆ ರಾಮರಾಯ ಝೂಮಕ್ರ ಹೇಳಿದರು, ಪ್ರಭು, ಇಂತಹ ಜ್ಞಾನವನ್ನು ಇಂದಿನ ತನಕ ನಾನು ಎಲ್ಲೂ ಕೇಳಿಲ್ಲ ಮತ್ತು ಈ ಜ್ಞಾನವನ್ನು ಯಾರೂ ಹೇಳಿರಲಿಲ್ಲ. ಆಗ ಗರೀಬ್ ದಾಸ್ ಸಾಹೇಬರು ಹೇಳಿದ್ರು ಅವರಿಗೆ, तत्व भेद कोई ना कह रे झूमकरा, ये पैसे ऊपर नाच सुनो रे झूमकरा, कोटों मध्य कोई नहीं रे झूमकरा, अरबों में कोई गर्क सुनो रे झूमकरा. ಗರೀಬ್ ದಾಸರು ಹೇಳಿದ್ರೇನೆಂದ್ರೆ, ಕೋಟಿ ಸಂತರಲ್ಲಿ ನಿನಗೆ ಈ ಜ್ಞಾನವನ್ನು ಹೇಳುವವನು ಸಿಗಲಾರನು. ಕೋಟಿ ಸಂತರಲ್ಲಿ, ಮಾರ್ಗದರ್ಶಕರಲ್ಲಿ, अरबों में कोई गर्क, ಕೋಟಿಯಲ್ಲಿ ಅಂದರೆ ಗರ್ಕ್ ಮೀನ್ಸ್ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ಸ್. ಅಂದರೆ ಅವನ ಜ್ಞಾನ ಕೂಡ ಪೂರ್ಣವಾಗಿರಬೇಕು, ಅವನಿಗೆ ಆದೇಶವಿರಬೇಕು ನಾಮವನ್ನು ನೀಡಲು, ಅವನ ಬಳಿ ಆ ಪೂರ್ಣ ಭಕ್ತಿ ವಿಧಿ ಇರಬೇಕು. ಹೀಗೆಂದಿದ್ದಾರೆ, ಶತಕೋಟಿ ಜನರಲ್ಲಿ ಯಾರಾದ್ರೊಬ್ಬನು ಸಿಗುವನು ಪರಿಪೂರ್ಣನು, ಅಂದರೆ ಪರಮಾತ್ಮನಿಂದ ಪರಿಚಿತನಾದ ಸಂತನು. ಮತ್ತು ಅದೇ ವಿಷಯ ಗೀತೆ ಅಧ್ಯಾಯ ಸಂಖ್ಯೆ 7 ಶ್ಲೋಕ 19 ಹೇಳಲಾಗಿದೆ. ಏನೆಂದರೆ, ವಾಸುದೇವ ಸರ್ವಂ ಇತಿ ಸಹ ಮಹಾತ್ಮ ಸುದುರ್ಲಭ. ಈಗ ಪುಣ್ಯಾತ್ಮರೇ, 20, 21, 22, 23 ಮತ್ತೊಮ್ಮೆ ಈ 3 ಗುಣಗಳ ದೇವತೆಗಳ ಬ್ರಹ್ಮ ವಿಷ್ಣು ಮಹೇಶ್ವರ ಪೂಜೆಯನ್ನು ಕ್ಲಿಯರ್ ಮಾಡಲಾಗಿದೆ. ಅಂದರೆ ಇದನ್ನು ಮಾಡಬಾರದೆಂದು ನೋಡಿರಂತೆ. ಅಧ್ಯಾಯ ಸಂಖ್ಯೆ 7 ಶ್ಲೋಕ 20, 21, 22, 23 20 ಹೇಳಿದೆ, ಯಾವ್ಯಾವುದೋ ಭೋಗಗಳ ಕಾಮನೆಯ ಮೂಲಕ ಯಾರ ಜ್ಞಾನ ಅಪಹರಿಸಲ್ಪಟ್ಟಿದೆ. ಇದು 15 ಮತ್ತೆ ಆರಂಭವಾಗುತ್ತದೆ. ಇದು ನೋಡಿರಂತೆ, ಇದು 15ನೇ ಶ್ಲೋಕದಿಂದ ಪುನಃ ಪ್ರಾರಂಭ ಆಗುತ್ತದೆ. ಮಾಯೆಯ ಮೂಲಕ ಅವರ ಜ್ಞಾನ ಅಪಹರಿಸಲ್ಪಟ್ಟಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ತನಕ ಅವರ ಬುದ್ಧಿ ಸೀಮಿತವಾಗಿದೆ, ಇದಕ್ಕಿಂತ ಮುಂದೆ ಹೋಗಲಾರರು. ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವಂತಹ ಮನುಷ್ಯರಲ್ಲಿ ನೀಚರು, ದೂಷಿತ ಕರ್ಮ ಮಾಡುವ ಮೂರ್ಖರು ನನ್ನನ್ನು ಭಜಿಸುವುದಿಲ್ಲ. ಈಗ ಇದರೊಂದಿಗೆ ಲಿಂಕ್ ಇದೆ ಮುಂದೆ 7ನೇ ಅಧ್ಯಾಯದ ಇದು 20ನೇ ಶ್ಲೋಕ. ಯಾವುದೋ ಭೋಗಗಳ ಕಾಮನೆ ಮೂಲಕ ಯಾರ ಜ್ಞಾನವು ಅಪಹರಿಸಲ್ಪಟ್ಟಿದೆ, ಅವರು ತಮ್ಮ ಸ್ವಭಾವದಿಂದ ಪ್ರೇರಿತರಾಗಿ ಅವರವರ ನಿಯಮಗಳನ್ನು ಧಾರಣೆ ಮಾಡಿ ಅನ್ಯ ದೇವತೆಗಳ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಭಜಿಸುತ್ತಾರೆ, ಅರ್ಥಾತ್ ಪೂಜಿಸುತ್ತಾರೆ. 21 ಯಾವ ಸಕಾಮ ಭಕ್ತರು ಯಾವ ದೇವತೆಯ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಇಷ್ಟಪಡುತ್ತಾರೋ ಅವರವರ ಭಕ್ತರ ಶ್ರದ್ಧೆಯನ್ನು ನಾನು ಅದೇ ದೇವತೆಯ ಪ್ರತಿ ಸ್ಥಿರಗೊಳಿಸುತ್ತೇನೆ. 22 ಆ ಪುರುಷ, ಆ ವ್ಯಕ್ತಿಯು ಆ ಶ್ರದ್ಧೆಯಿಂದ ಯುಕ್ತನಾಗಿ ಯಾವ ದೇವತೆಯ ಪೂಜೆಯನ್ನು ಮಾಡುತ್ತಾನೋ ಮತ್ತು ಆ ದೇವತೆಯಿಂದ ನನ್ನ ಮೂಲಕವೇ ವಿಧಿಸಲ್ಪಟ್ಟ ಮಾಡಿದಂತಹ ಆ ಬಯಸಿದ ಭೋಗಗಳನ್ನು ನಿಸ್ಸಂದೇಹವಾಗಿ ಪ್ರಾಪ್ತಿಸಿಕೊಳ್ಳುತ್ತಾನೆ. ಈಗ ಮುಂದೆ 23 ಸ್ಪಷ್ಟಪಡಿಸಲಾಗಿದೆ, ಆದರೆ ಆ ಅಲ್ಪಬುದ್ಧಿಯುಳ್ಳವರ, ಮಂದಬುದ್ಧಿಯವರ, ಬುದ್ಧಿಹೀನರ ಆ ಫಲವು ನಾಶವಾಗುವಂಥದ್ದು. ದೇವತೆಗಳನ್ನು ಪೂಜಿಸುವವರಿಗೆ ದೇವತೆಗಳೇ ಪ್ರಾಪ್ತರಾಗುತ್ತಾರೆ. ಮದ್ಭಕ್ತ ಇದನ್ನು ಇವರು ಸೇರಿಸಿದ್ದಾರೆ. ಬೇಕಾದರೆ ಹೇಗಾದರೂ ಪೂಜಿಸಲಿ, ಕೊನೆಗೆ ಇಲ್ಲ, ನನ್ನ ಭಕ್ತರು ನನ್ನನ್ನೇ ಪ್ರಾಪ್ತಿಸಿಕೊಳ್ಳುತ್ತಾರೆ. ಈಗ ಪುಣ್ಯಾತ್ಮರೇ, ನಿಮಗೆ ಇನ್ನೂ ತೋರಿಸ್ತೇವೆ. ಅಧ್ಯಾಯ ಸಂಖ್ಯೆ 9 ಶ್ಲೋಕ 20 ಹಿಡಿದು 23 ತನಕ. 9 ಇದು 20 ಆಗಿದೆ. 3 ವೇದಗಳಲ್ಲಿ ಅಂದರೆ ಯಜುರ್ವೇದ, ಋಗ್ವೇದ ಮತ್ತು ಸಾಮವೇದ. ಅಥರ್ವವೇದ ಏನಿದೆ ಅದು ಬೇರೆಯಾಗಿದೆ. ಅದರಲ್ಲಿ ಸೃಷ್ಟಿ ರಚನೆಯ ಅಧಿಕ ಜ್ಞಾನವಿದೆ.
ಈ 3 ವೇದಗಳಲ್ಲಿ ವಿಧಾನಗಳಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಇವುಗಳು ಭಕ್ತಿಯ ವಿಧಿಯ ವೇದಗಳು ಆಗಿವೆ. ಈ 3 ವೇದಗಳಲ್ಲಿ ವಿಧಿಸಿರುವ ಸಕಾಮ ಕರ್ಮಗಳನ್ನು ಮಾಡುವವರು ಸೋಮರಸವನ್ನು ಕುಡಿಯುವವರು, ಪಾಪರಹಿತ ಪುರುಷರು, ನನ್ನನ್ನು ಯಜ್ಞಗಳ ಮೂಲಕ ಪೂಜಿಸಿ ಸ್ವರ್ಗ ಪ್ರಾಪ್ತಿಯನ್ನು ಬಯಸುತ್ತಾರೆ. ಅವರು ತಮ್ಮ ಪುಣ್ಯಗಳ ಫಲರೂಪವಾಗಿ ಸ್ವರ್ಗಲೋಕವನ್ನು ಪ್ರಾಪ್ತಿಸಿಕೊಂಡು ಸ್ವರ್ಗದಲ್ಲಿ ದಿವ್ಯ ದೇವತೆಗಳ ಭೋಗಗಳನ್ನು ಭೋಗಿಸುತ್ತಾರೆ. 21ರಲ್ಲಿ ನೋಡಿದಂತೆ ಏನು ಹೇಳಲಾಗಿದೆ? ಈಗ ಇದು 21, ಅವರು ಆ ವಿಶಾಲ ಸ್ವರ್ಗಲೋಕವನ್ನು ಅನುಭವಿಸಿ ಪುಣ್ಯವು ಕ್ಷೀಣಿಸಿದ ನಂತರ ಮೃತ್ಯುಲೋಕವನ್ನು ಪ್ರಾಪ್ತಿಸುವರು. ಮೃತ್ಯುಲೋಕವನ್ನು ಈ ಪ್ರಕಾರ ಸ್ವರ್ಗದ ಸಾಧನ ರೂಪವನ್ನು 3 ವೇದಗಳಲ್ಲಿ ಹೇಳಿರುವ ಆ ಸಕಾಮ ಕರ್ಮದ ಆಶ್ರಯ ಪಡೆಯುವ ಮತ್ತು ಭೋಗಗಳ ಕಾಮನೆಯುಳ್ಳ ಪುರುಷರು ಮತ್ತೆ ಮತ್ತೆ ಆವಾಗಮನವನ್ನು ಪ್ರಾಪ್ತಿಸಿಕೊಳ್ಳುತ್ತಾರೆ. ಅಂದರೆ ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ, ನಂತರ ಪುಣ್ಯ ಕ್ಷೀಣಿಸಿದ ಬಳಿಕ ಮೃತ್ಯುಲೋಕಕ್ಕೆ ಬರುತ್ತಾರೆ. ಈಗ 22ರಲ್ಲಿ ಏನು ಹೇಳಿದೆ? ಯಾವ ಅನನ್ಯ ಪ್ರೇಮಿ ಭಕ್ತ ಜನರು ಪರಮೇಶ್ವರನಾದ ನನ್ನನ್ನು ನಿರಂತರ ಸ್ಮರಿಸುತ್ತಾ ನಿಷ್ಕಾಮ ಭಾವದಿಂದ ಭಜಿಸುತ್ತಾರೋ ಅವರು ನಿರಂತರ, ಅಂದರೆ ನಿತ್ಯ ನಿರಂತರ ನನ್ನ ಚಿಂತನೆ ಮಾಡುವ ಪುರುಷರ ಯೋಗಕ್ಷೇಮವನ್ನು ನಾನೇ ಸ್ವಯಂ ವಹಿಸಿಕೊಳ್ಳುತ್ತೇನೆ. ಮತ್ತು 23ರಲ್ಲಿ ಅದ್ಭುತ ಮಾಡಲಾಗಿದೆ. ಹೇ ಅರ್ಜುನ, ಒಂದೊಮ್ಮೆ ಶ್ರದ್ಧೆಯಿಂದ ಯುಕ್ತರಾದ ಯಾರು ಸಕಾಮ ಭಕ್ತರಿದ್ದಾರೆ, ಸಕಾಮ ಅಲ್ಲ, ಇವರು ಮೇಲೆ ವರ್ಣಿಸಿದ ಭಕ್ತರಾಗಿದ್ದಾರೆ. ಯಾರು ಅಂದರೆ ಅನ್ಯ ದೇವತೆಗಳನ್ನು ಪೂಜಿಸುತ್ತಾರೆ, ಅವರು ಕೂಡ ನನ್ನನ್ನೇ ಪೂಜಿಸುತ್ತಾರೆ. ಅರ್ಥಾತ್ ಹೇಳುವ ಅರ್ಥ ಇದಾಗಿದೆ, ಅಂದರೆ ಅವರು ಭಗವಂತನ ಪೂಜೆ ಎಂದು ತಿಳಿದು ಅವರು ಭಗವಂತನ ಭಕ್ತಿಯನ್ನಂತೂ ಮಾಡುತ್ತಿದ್ದಾರೆ. ಆದರೆ ಅವರ ಆ ಪೂಜೆಯು ವಿಧಿಪೂರ್ವಕ ಅಲ್ಲದ್ದು, ಅಂದರೆ ಅಜ್ಞಾನಪೂರ್ವಕವಾಗಿದೆ. ಮುಂದೆ 25ರಲ್ಲಿ ಹೇಳಲಾಗಿದೆ ಏನೆಂದರೆ, ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪ್ರಾಪ್ತಿಸುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನೇ ಪ್ರಾಪ್ತಿಸುತ್ತಾರೆ, ಮತ್ತು ಭೂತಗಳನ್ನು ಪೂಜಿಸುವವರು ಭೂತಗಳನ್ನೇ ಪ್ರಾಪ್ತಿಸಿಕೊಳ್ಳುತ್ತಾರೆ, ಮತ್ತು ನನ್ನನ್ನು ಪೂಜಿಸುವ ಭಕ್ತರು ನನ್ನನ್ನು ಪ್ರಾಪ್ತಿಸಿಕೊಳ್ಳುತ್ತಾರೆ. ಈಗ ಪುಣ್ಯಾತ್ಮರೇ, ಇದು ನೋಡಿರಂತೆ. ಮತ್ತು ಇಲ್ಲಿಗೆ ಬರೋಣ. ಆ ಅಲ್ಪಬುದ್ಧಿಯುಳ್ಳವರ ಹೇ ಅರ್ಜುನ, ಇದನ್ನು 9ನೇ ಅಧ್ಯಾಯದ 23ರಲ್ಲಿ ಹೇಳಲಾಗಿದೆ. ಹೇ ಅರ್ಜುನ, ಒಂದೊಮ್ಮೆ ಶ್ರದ್ಧೆಯಿಂದ ಯುಕ್ತರಾದ ಯಾವ ಸಕಾಮ ಭಕ್ತರು, ಸಕಾಮರಲ್ಲ ಅವರು ಆ ಭಕ್ತರು ಯಾರು ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಪೂಜಿಸುತ್ತಾರೆ, ಅವರು ಕೂಡ ನನ್ನನ್ನೇ ಪೂಜಿಸುತ್ತಾರೆ. ಆದರೆ ಅವರ ಆ ಪೂಜೆ ವಿಧಿಪೂರ್ವಕವಲ್ಲದ್ದು, ಅಜ್ಞಾನಪೂರ್ವಕವಾಗಿದೆ, ಶಾಸ್ತ್ರ ವಿರುದ್ಧವಾಗಿದೆ. ನಂತರ ಪುಣ್ಯಾತ್ಮರೇ, 16ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಸ್ಪಷ್ಟಪಡಿಸಲಾಗಿದೆ. 23ನೇ ಶ್ಲೋಕ, ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ತನ್ನ ಇಚ್ಛೆಯಂತೆ ಮನಬಂದಂತೆ ಆಚರಣೆ ಮಾಡುತ್ತಾನೆ, ಅವನು ಯಾವುದೇ ಸಿದ್ಧಿಯನ್ನಾಗಲಿ ಪರಮಗತಿಯನ್ನಾಗಲಿ ಪ್ರಾಪ್ತಿಸುವುದಿಲ್ಲ ಮತ್ತು ಸುಖವನ್ನು ಕೂಡ. 24ರಲ್ಲಿ ಹೇಳಿದೆನೆಂದರೆ, ಹೀಗಾಗಿ ನಿನಗೆ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಹೀಗೆಂದು ತಿಳಿದು ನೀನು ಶಾಸ್ತ್ರ ವಿಧಿಯಿಂದ ನಿಯತ ಕರ್ಮ ಮಾಡುವುದೇ ಯೋಗ್ಯವಾಗಿದೆ, ಬೇರೆ ಏನೂ ಮಾಡುವಂತಿಲ್ಲ. ಈಗ ನೋಡಿ 17ರಲ್ಲಿ ಏನನ್ನು ಕೇಳಲಾಗಿದೆ? ಅದ್ಭುತ ಮಾಡಲಾಗಿದೆ ಗೀತೆಯಲ್ಲಿ. ಕ್ರಮವೈಸ್ ಜ್ಞಾನವಿದೆ ನಿಯಮಿತವಾಗಿ ಪ್ರಥಮ ಮಂತ್ರದಲ್ಲಿ. ಅರ್ಜುನ ಕೇಳಿದ, ಹೇ ಕೃಷ್ಣ, ಯಾವ ಮನುಷ್ಯರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಶ್ರದ್ಧೆಯಿಂದ ಯುಕ್ತರಾಗಿ ದೇವಾದಿಗಳ ಪೂಜೆ ಮಾಡುತ್ತಾರೆ, ಅಂದರೆ ಅನ್ಯ ದೇವತೆಗಳ ಪೂಜೆ ಮಾಡುತ್ತಾರೆ, ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನ ಬಂದಂತೆ ಅವರ ಸ್ಥಿತಿ ನಂತರ ಎಂಥದ್ದು, ಸಾತ್ವಿಕ, ರಾಜಸಿ ಅಥವಾ ತಾಮಸಿ? ನಂತರ ಕೇಳಿದ, ಈಗ ಇದರಲ್ಲಿ ಹೀಗೆ ಕೇಳಲಾಗಿದೆ, ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಆಚರಣೆ ಮಾಡುತ್ತಾರೆ ಅವರು ಯಾವ ಸ್ಥಿತಿಯ ಜನರು? ಈಗ ನೋಡಿ, ಈ 17ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಅವರು ಯಾವ ಮನುಷ್ಯರು ಶಾಸ್ತ್ರ ವಿಧಿಯಿಂದ ರಹಿತವಾದ ಕೇವಲ ಮನಕಲ್ಪಿತ ಘೋರ ತಪಸ್ಸನ್ನು ಮಾಡುತ್ತಾರೆ, ಮನಸೇಚ್ಛೆ ಸಾಧನೆಯನ್ನು ಮಾಡುತ್ತಾರೆ, ಗರ್ವ ಮತ್ತು ಅಹಂಕಾರದಿಂದ ಯುಕ್ತ, ಕಾಮನೆ, ಆಸಕ್ತಿ ಮತ್ತು ಬಲದ ಅಭಿಮಾನದಿಂದಲೂ ಯುಕ್ತರಾಗಿದ್ದಾರೆ. ಅದನ್ನು ಯಾರಿಗೆ ಹೇಳಿದಾರೆಂದರೆ, ಶರೀರ ರೂಪದಿಂದ ಸ್ಥಿತಭೂತ ಸಮುದಾಯವನ್ನು ಮತ್ತು ಅಂದರೆ ಅಂತಃಕರಣದಲ್ಲಿ ಸ್ಥಿತನಾದ ಪರಮಾತ್ಮನಾದ ನನ್ನನ್ನು ಕೂಡ ಕೃಶಗೊಳಿಸುತ್ತಾರೆ ಮತ್ತು ದುಃಖಿಯನ್ನಾಗಿ ಮಾಡುತ್ತಾರೆ. ಆ ಅಜ್ಞಾನಿಗಳನ್ನು ಅಸುರ ಸ್ವಭಾವದವರೆಂದು ತಿಳಿ. ಈಗ ಪುಣ್ಯಾತ್ಮರೇ,
ಈಗ ಪೂರ್ಣವಾಗಿ ಗೀತೆಯ ನಿಷ್ಕರ್ಷವಾಯಿತು. ಮತ್ತು ಗೀತೆಯ 7ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಹೇಳಿದೆ ಏನೆಂದರೆ, ಇಂತಹ ಜ್ಞಾನವನ್ನು ಹೇಳುವೆ ನಿನಗೆ, ಇದನ್ನು ತಿಳಿದ ಬಳಿಕ ಮತ್ತೇನೂ ತಿಳಿಯುವುದು ಶೇಷ ಇರುವುದಿಲ್ಲ. ಈಗ ಮತ್ತೊಮ್ಮೆ ನೋಡಿ ಗೀತೆ ಅಧ್ಯಾಯ ಸಂಖ್ಯೆ 7ರ ಪ್ರಥಮ ಮಂತ್ರ. ಅಧ್ಯಾಯ ಸಂಖ್ಯೆ 7ನೇದು ಸಪ್ತಮೋ ಅಧ್ಯಾಯ. ಹೇ ಪಾರ್ಥ, ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತನಾಗಿ ಹಾಗೂ ಅನನ್ಯ ಭಾವದಿಂದ ನನ್ನ ಕುರಿತು ಮಗ್ನನಾಗಿ ಯೋಗದಲ್ಲಿ ತೊಡಗಿರುವ ಯಾವ ಪ್ರಕಾರದಿಂದ ಸಂಪೂರ್ಣ ವಿಭೂತಿ ಬಲ ಹಾಗೂ ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತವಾಗಿ ತಿಳಿಯುವನು, ಅದರ ಬಗ್ಗೆ ಆಲಿಸು. ನಾನು ನಿನಗಾಗಿ, ಇದು 2ನೇದು, ಈ ವಿಜ್ಞಾನ ಸಹಿತ ತತ್ವಜ್ಞಾನವನ್ನು ಸಂಪೂರ್ಣವಾಗಿ ಹೇಳುವೆನು. ಯಾವುದನ್ನು ತಿಳಿದ ನಂತರ ಈ ಪ್ರಪಂಚದಲ್ಲಿ ಬೇರೆ ಏನು ತಿಳಿಯಲು ಯೋಗ್ಯವಾದುದು ಯಾವುದು ಉಳಿಯದು. ಪುಣ್ಯಾತ್ಮರೇ, ಇವರು ಹೇಳುತ್ತಲಿದ್ದರು ಏನೆಂದರೆ, ಬ್ರಹ್ಮ ವಿಷ್ಣು ಮಹೇಶರು ಅಜರಾಮರರು, ಇವರ ಯಾವ ತಂದೆ ತಾಯಿಯೂ ಇಲ್ಲ, ಇವರೇ ಸರ್ವೇಶ್ವರರು ಆಗಿದ್ದಾರೆ. ಮತ್ತು ಪರಮಾತ್ಮ ಅವರ ವಿಷಯದಲ್ಲಿ ಏನು ಹೇಳುತ್ತಿದ್ದರು? मोती मुक्ता दर्शत नाही, ये जग है सब अंदरे, दिखत के तो नैन चसम इनका फेरा मोतिया ಬಂದರೆ. ಈಗ ಪರಮಾತ್ಮ ಹೇಳುತ್ತಿದ್ದರು, ಇವರು ನಿಮಗೆ ವಿದ್ವಾನರಾಗಿ ಕಾಣಿಸುತ್ತಿದ್ದರೆ ಇವರು ಗಚ್ಚಾಮಿ ಗಚ್ಚಾಮಿ ಎಂದು ಮೂರ್ಖರನ್ನಾಗಿಸ್ತಾರೆ ನಿಮ್ಮನ್ನು. ಇವರು ಸಂಸ್ಕೃತದ ಜ್ಞಾತರು, ಇವರಿಗೆ ಏನೂ ತಿಳಿದಿಲ್ಲ ಈ ವೇದಗಳು ಮತ್ತು ಗೀತೆಯ ಬಗ್ಗೆ. ಇವರಿಗಂತೂ ಅಜ್ಞಾನರೂಪಿ ಕಣ್ಣು ಪೊರೆ ಬಂದಿದೆ. ಈ ಋಷಿ ಮಹರ್ಷಿಗಳಿಗೆ ತಾವು ಪೂರ್ತಿ ಇತಿಹಾಸ ನೋಡಿದಿರಿ. ಇಂದು ಸತ್ಯಯುಗದ ಬ್ರಾಹ್ಮಣರ ಬಗ್ಗೆ ಹೇಳುವುದಾದರೆ, ವೇದದ ವಿದ್ವಾನರಾಗಿದ್ದರು ಮತ್ತು ದುರ್ಗಾ ಪೂಜೆಯನ್ನು ಮಾಡುತ್ತಿದ್ದರು. ಬಂದು ಬಿಡ್ತು ಅಂತ್ಯ ಇವರ ಅಜ್ಞಾನದ್ದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.